ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಟ್ರಾವೆಲ್ ತಿಳ್ಕೊಳ್ಳೋಣ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ಎಲ್ರಿಗೂ ದೊಡ್ಡ ಕ್ಷಮೆ ಕೇಳ್ತೀನಿ. ನಾನು ತುಂಬ ದಿನ ಆಗೋಗಿತ್ತು ವಿಡಿಯೋ ಮಾಡಿ, ಟೈಮೇ ಸಿಗ್ತಾಯಿಲ್ಲ ಗುರು. ಪರ್ಸ್ನಲ್ ಲೈಫ್ಗೆ ಅಂತ ಒಂಚೂರು ಟೈಮೇ ಕೊಡೋಕ್ಕಾಗ್ತಾಯಿಲ್ಲ. ಏನು ಮಾಡ್ತೀರಾ, ಕಾಲೇಜ್ ಲೈಫು. ಅಷ್ಟೊಂದು ಬ್ಯುಸಿ ಆಗಿರ್ತೀವಿ ನಾವು, ಏನು ಮಾಡೋಕ್ಕಾಗಲ್ಲ. ಬಟ್ ನಾವು ಎಷ್ಟೇ ಬ್ಯುಸಿ ಆದರೂ ಪ್ಯಾಷನ್ ಮಾತ್ರ ಬಿಟ್ಕೊಡಲ್ಲ. ಸೊ ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಕ್ಲಾಸಿಕ್ 650 ಬಂದಿದೆ ಅಂತ ಗೊತ್ತಾಯಿತು. ನಿಮಗೆಲ್ಲ ಗೊತ್ತಿರುತ್ತೆ, ಗೊತ್ತಾಗೋದೇನು. ಅದನ್ನ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಭಾಳ ಮುಂಚೆನೇ ಬಂತು, ಅದು ಮೋರ್ ದೆನ್ 2 ವೀಕ್ಸ್ ಆಗಿರಬೇಕು ಅನಿಸುತ್ತೆ. ಬಟ್ ನಂಗೆ ನೋಡೋಕೆ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಸೊ ಟೆಸ್ಟ್ ಡ್ರೈವ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಟೆಸ್ಟ್ ಡ್ರೈವ್ ಕೊಟ್ಟರೆ ಮಾಡ್ತೀನಿ, ಅದ್ರ ಜೊತೆಗೆ ರಿವ್ಯೂನೂ ಮಾಡ್ತೀನಿ ಜೊತೆಗೆ. ಬಟ್ ನಂಗೆ ಯಾಕೋ ಟೆಸ್ಟ್ ಡ್ರೈವ್ ಕೊಡೋ ಡೌಟು ಅನಿಸ್ತಾ ಇದೆ. ಓನ್ಲಿ ಇವಾಗ ಶೋ ಪೀಸ್ ಅಷ್ಟೇ ಅವೈಲೇಬಲ್ ಇದೆ. ಶೋ ಪೀಸ್ ಅಂತೂ ಎಲ್ಲ ಶೋರೂಮಲ್ಲೂ ಅವೈಲೇಬಲ್ ಇದೆ ಇವಾಗ. ಬಟ್ ಟೆಸ್ಟ್ ಡ್ರೈವೇ ಡೌಟು ಗುರು. ಆ್ಯಂಡ್ ರಾಯಲ್ ಎನ್ಫೀಲ್ಡ್ ಅಷ್ಟೇ ಅಲ್ಲ, ಹೀರೋನು ಟೆಸ್ಟ್ ಮಾಡೋಣ ಅಂತಿದ್ದೀನಿ. ನನಗೆ ಕ್ಷಮಿಸ್ಬಿಡಿ, ನಂಗೆ ಮಾತಾಡೋಕ್ಕಾಗ್ತಿಲ್ಲ. ಈ ಥರ ನಾಯಿ ಹೊಡೆದಂಗೆ ಹೊಡೆದ್ರೆ ಎಲ್ಲಿ ಮಾತಾಡೋಕ್ಕಾಗುತ್ತೆ ಹೇಳಿ. ಸೊ ಅದೇ ಕ್ಲಾಸಿಕ್ 650 ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಅದ್ರ ಜೊತೆಗೆ ನಾನು ಹೀರೋ 250 ಎಕ್ಸ್ಟ್ರೀಮ್ ಆರ್ನ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇ. ಜೊತೆಗೆ ಕ್ಲಾಸಿಕ್ 650 ಜೊತೆಗೇನೆ ನೋಡೋಣ, ಅಪರ್ಚುನಿಟಿ ಸಿಕ್ಕರೆ ಎರಡೂ ಟೆಸ್ಟ್ ಡ್ರೈವ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ಹೀರೋ ಶೋರೂಮ್ಗಂತೂ ಹೋಗಲೇಬೇಕು. ಆನ್ ದ ವೇ ರಾಯಲ್ ಎನ್ಫೀಲ್ಡ್ ಶೋರೂಮ್ ನೋಡ್ಕೊಂಡು ಹೋಗೋಣ. RR ನಗರಲ್ಲಿ ಲೊಕೇಟ್ ಆಗಿರೋ ಆ್ಯಸಿಲರೇಟ್ ಮೋಟರ್ಸ್ ಅಂತ, ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿಗೆ ಹೋಗ್ಬಿಟ್ಟು ಗಾಡಿ ಇದೆಯಾ ಅವೈಲೇಬಿಲಿಟಿ ನೋಡಿಕೊಂಡು ಹೀರೋ ಶೋರೂಮ್ಗೆ ಹೋಗೋಣ. ಬನ್ನಿ, ಅಲ್ಲೇ ಸಿಗ್ತೀನಿ. ಟ್ರಾಫಿಕ್ ತುಂಬ ಇದೆ ಇಲ್ಲಿ ನೋಡಿ. ನಿಮಗೆ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ಇಲ್ಲಿ ನಿಂತಿರೋ ಹುಡುಗಿ ಫಸ್ಟ್ ಆಫ್ ಆಲು ಹಾಫ್ ಹೆಲ್ಮೆಟ್ ಹಾಕ್ಕೊಂಡಿದ್ದಾಳೆ, ಫುಲ್ ಫೇಸ್ ಹೆಲ್ಮೆಟ್ ಹಾಕ್ಕೊಂಡಿಲ್ಲ. ಇನ್ನೊಂದು ಫೋನ್ನ ನೋಡಿ ಹೆಂಗೆ ಸಿಗಿಸ್ಕೊಂಡಿದ್ದಾರೆ ಕಿವಿಗೆ. ಭಾಳ ಡೇಂಜರು ಗುರು. ಜನರಿಗೆ ಯಾವಾಗ ಬುದ್ಧಿ ಬರುತ್ತೇನೋ ಗೊತ್ತಿಲ್ಲ. ನೋಡಿ ಹಂಗೆ ಹೋಗ್ತಾ ಇದ್ದಾಳೆ, ಫೋನ್ ಹಂಗೆ ಇದೆ ಕಿವಿಲೇ. ಒಂಚೂರು ಸೇಫ್ಟಿ ಪ್ರಿಕಾಷನ್ಸೇ ಇಲ್ಲ ಜನರಿಗೆ. ಈ ಕಡೆ ಬಂದ್ರಪ್ಪ. ಈ ಹುಡುಗಿನೇ ಮುಂದೆ ಹೋಗ್ತಾ ಇದ್ದಾಳೆ ಗುರು ನನಗಿನ್ನ. ಈಗ ನಾವು ಮುಂದೆ ಹೋಗೋಣ. ಏನು ನಡೀತಾ ಇದೆ ಗುರು ಅಲ್ಲಿ ಒಳಗೆ? ಅಯ್ಯಪ್ಪ, ಫುಲ್ ಸೌಂಡ್ ಇದೆ ಅಲ್ಲಿ. ಗಾಡಿ ಫ್ಯೂಲ್ ಹಾಕ್ಸೋಣ. ವಿ ಪವರ್ ಹಾಕಿ 500. ಹಾಂ, ವಿ ಪವರ್. ಹಾಂ ಇದೆ. ಏನು ಡಿಸ್ಕೌಂಟ್ ಆಗುತ್ತಾ? ಹಾಕಿ. ಹ್ಞೂ, ಸೊ ಆ್ಯಕ್ಚುಲಿ ಜಿ ಟಿಗೇನು ವಿ ಪವರ್ ಪೆಟ್ರೋಲ್ ಬೇಕಾಗಿಲ್ಲ, ನಾರ್ಮಲ್ ಪೆಟ್ರೋಲ್ ಹಾಕ್ಸಿದ್ರೆ ಸಾಕು. ಬಟ್ ವಿ ಪವರ್ ಹಾಕ್ಸೋದ್ರಿಂದ ಏನು ಅಂದರೆ, ನೀವು ರ್ಯಾಶ್ ಡ್ರೈವಿಂಗ್ ಮಾಡ್ತೀರಾ, ಸಿಟಿಲೂ ರ್ಯಾಶ್ ಡ್ರೈವಿಂಗ್ ಮಾಡ್ತೀರಾ, ಹೈವೇಲೂ ಚೆನ್ನಾಗಿ ಹೊಡಿತೀರಾ ಅಂದರೆ ವಿ ಪವರ್ ಹಾಕ್ಸಿದ್ರೆ ಒಳ್ಳೆಯದು. ಯಾಕಂದರೆ ಇಂಜಿನ್ ಪಾರ್ಟ್ಸ್ನ ಕ್ಲೀನ್ ಆಗುತ್ತೆ.
ಇಂಜಿನ್ನು ನೀಟಾಗಿ ವಾಶೌಟ್ ಆಗುತ್ತೆ ಒಳಗಡೆಯಿಂದ ವಿ ಪವರಿಂದ. ಸೊ ಅದಕ್ಕೆ ವಿ ಪವರ್ ಹಾಕ್ಸ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಟೈಮ್ ನಾನು XP95 ಹಾಕ್ಸ್ತೀನಿ. XP95 ವಿ ಪವರ್ಗಿನ್ನ ಒಳ್ಳೆಯದು, ಪರ್ಫಾರ್ಮೆನ್ಸ್ ಇನ್ನೂ ಚೆನ್ನಾಗಿ ಬರುತ್ತೆ. ಸಾಕು ಇದೆ, ಅವೈಲೇಬಿಲಿಟಿ ಇದೆ. ಟೆಸ್ಟ್ ಡ್ರೈವ್ ಆಪ್ಷನ್ ಇದ್ದರೆ ಕೇಳೋಣ ಬನ್ನಿ. ಅದೇ ನಿಂತಿದೆ ನೋಡಿ ಕ್ಲಾಸಿಕ್ 650. ಸೊ ಇದೇ ನೋಡಿ ನಮ್ಮ ಕ್ಲಾಸಿಕ್ 650 ಟೆಸ್ಟ್ ಡ್ರೈವ್ಗೆ ರೆಡಿ ಇದೆ ಅಂತ ಹೇಳಿದ್ರು. ಒಳ್ಳೆ ನ್ಯೂಸು ಗುರು. ಯಪ್ಪ ಎಷ್ಟು ಯೂಸ್ ಆಗಿದೆ ಇದು. ಬನ್ನಿ ಒಳಗೋಗಿ ಮಾತಾಡೋಣ. ಒಂದು ನೋಡಿ ಕ್ಲಾಸಿಕ್ಸ್ 350 ಗೋವನ್ ಕ್ಲಾಸಿಕ್ ಅಂತ, ಇದು ಸ್ಪೆಷಲ್ ಕಲರು. ಬನ್ನಿ ಪ್ರೊಸೀಜರ್ ಏನಿದೆ ಮಾಡೋಣ. ಹಾಂ ಲೈಸೆನ್ಸ್ ಕೊಡ್ಬೇಕನ್ನಾದ್ರು? ಸೊ ಆಯಿತು, ಬನ್ನಿ ಗಾಡಿ ಹತ್ರ ಹೋಗೋಣ. ಇದು ಮೋಸ್ಟ್ ಹೆವಿಯೆಸ್ಟ್ ರಾಯಲ್ ಎನ್ಫೀಲ್ಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಸೂಪರ್ ಮೀಟರ್ 650ಗಿನ್ನೂ ಹೆವಿ ಇದೆ. ಕ್ಲಾಸಿಕ್ 650 ತುಂಬ ಹೆವಿ ಇದೆ ಗುರು. ಗಾಡಿ ಮಾತ್ರ ನೋಡಿದ್ರೆ ಭಯ ಆಗ್ಬಿಡುತ್ತೆ. ಯಾಕಂದರೆ ರಾಯಲ್ ಎನ್ಫೀಲ್ಡ್ ನೋಡಿದ್ರೆ ಭಯ ಪಡ್ಕೊತಾರೆ ಜನ, ಆ ಥರ ಇದೆ. Canvas of a burning sky, dodging embers of a world on fire. Yet there's still hope when you're by my side. They say it's darkest right before the light. Stay with me tonight, far from the fading light. We can leave it all behind, just breathe and feel alive. ಸೊ ಇದೇ ನೋಡಿ ನಮ್ಮ ಕ್ಲಾಸಿಕ್ 650. ಫಸ್ಟು ಗಾಡಿ ಓಡಿಸೋಣ, ಆಮೇಲೆ ನಿಮಗೆ ವಾಕ್ ಅರೌಂಡ್ ಡೀಟೇಲ್ಸ್ ಕೊಡ್ತೀನಿ. ಗುರು ನನಗೆ ಭಯ ಆಗ್ತೈತೆ ಗುರು ಗಾಡಿ. ಏನು ಕ್ರೇಜಿ ಹ್ಯಾಂಡಲ್ ಗುರು ಇದು. ಹ್ಯಾಂಡಲ್ ಪೊಸಿಷನ್ ಮಾತ್ರ ಸೈಕ್ ಆಗಿದೆ ಅಂದ್ಕೊಳ್ಳಿ. ಸೊ ನಾನು ಹೈವೇಲೆಲ್ಲ ತೊಗೊಂಡು ಓಡ್ಸೋಕ್ಕಾಗಲ್ಲ, ಯಾಕಂದರೆ ರಾಯಲ್ ಎನ್ಫೀಲ್ಡ್ ಅವರು ಮೊದಲೇ ಹಿಂದೆ ಮುಂದೆ ಮಾಡ್ತಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮಾಮೂಲಿ ಸಿಂಗಲ್ ಸ್ಪೀಡೋಮೀಟ್ರ್ ಬರುತ್ತೆ ಇದಕ್ಕೆ. ಇದರಲ್ಲೇನು ಸ್ಪೆಸಿಫಿಕ್ ಫೀಚರ್ಸ್ ಬರೋಲ್ಲ. ಕ್ಲಾಸಿಕ್ 650 ಅಂತ ನಿಮಗೆ ಗೊತ್ತು. ಇಲ್ಲಿ ಯೂಟರ್ನ್ ಹಾಕೊಳ್ಳೋಣ. ಗಾಡಿ ಬ್ರೇಕಿಂಗ್ ಏನು ಗುರು ಇವ್ರದ್ದು, ಹಿಡಿಯೋದೇ ಇಲ್ಲ. ಟರ್ನಿಂಗ್ ನೋಡೋಣ ಬನ್ನಿ, ಟರ್ನಿಂಗ್ ಎಷ್ಟು ಈಸಿ ಆಗುತ್ತೆ ಅಂತ. ಯಾಕಂದರೆ ನನಗೆ ಕಷ್ಟನೇ, ಫಸ್ಟ್ ಟೈಮ್ ಓಡಿಸಿದ್ದೀನಿ ಗಾಡಿನ. ಸೊ ಎಕ್ಸ್ಪೀರಿಯನ್ಸ್ ಇಲ್ಲ. ಸ್ವಲ್ಪ ಹುಷಾರಾಗಿ ಟರ್ನ್ ಮಾಡಬೇಕು. ಹೇಳೋದು ನೋಡೋಣ ಬನ್ನಿ.
ಸೊ ನಮಗೆ ಇಲ್ಲಿ ವೇಟ್ ಗೊತ್ತಾಗುತ್ತೆ, ಗಾಡಿ ವೇಟ್ ಇದೆ ಅಂತ ಗೊತ್ತಾಗುತ್ತೆ. ನಮ್ಮ GTS ಫುಲ್ ಇಲ್ಲ ಈ ಗಾಡೀಲಿ, ಯಾಕಂದರೆ ಇದ್ರ ವೇಟ್ ಬಂದು 245 kgs ಬರುತ್ತೆ ಡ್ರೈ ವೇಟೇ ವಿತೌಟ್ ಫ್ಯೂಲು. ಆರ್ನ್ ನೋಡಿ ಹೆಂಗೆ ಮಾಡಿದ್ದಾರೆ, ಆಟ ಸಾಮಾನು ಥರ ಇದೆ ಗುರು ಆರ್ನು. ಬಟ್ ನಾನು ಏನು ಅಬ್ಸರ್ವ್ ಮಾಡಿದ್ದು ಅಂದರೆ ನಮ್ಮ GTS ಫುಲ್ ಇಲ್ಲ. ಆ್ಯಂಡ್ BR 650 ಓಡಿಸಿದ್ನಲ್ಲ ನಾನು, BR 650 ಫುಲ್ಲು ಸಕ್ಕದಾಗಿತ್ತು, ಎಳ್ದಾಗ್ತಿತ್ತು ಗಾಡಿ. ಇದು ನುಗ್ಸೋಕ್ಕಾಗಲ್ಲ ಗುರು ಗಾಡಿನ, ಇದು ಚಾನ್ಸೇ ಇಲ್ಲ. ಗ್ಯಾಪಲ್ಲಿ ಎಳೆಯೋದೇ ಇಲ್ಲ ಗಾಡಿ, ಭಾರ ಜಾಸ್ತಿ ಆಯಿತು ಅನಿಸುತ್ತೆ ಪವರ್ಗೆ. ಇನ್ನು ಇಂಜಿನ್ ವಿಷಯಕ್ಕೆ ಬಂದರೆ ಸೇಮು 650cc ಬರುತ್ತೆ, ಸಾರಿ 648 ಬರುತ್ತೆ. ಸೇಮ್ GT ಇಂಜಿನ್ನೇ, GT ಇಂಟರ್ಸೆಪ್ಟರ್ ಇಂಜಿನ್ನೇ, ಒಂಚೂರು ಚೇಂಜ್ ಇಲ್ಲ. ಬ್ರೇಕಿಂಗ್ ನೋಡಿ, ಇಂಥ ಆನೆ ಗಾಡಿಗೆ ಇಷ್ಟು ಕೆಡ್ದಾಗ ಬ್ರೇಕಿಂಗ್ ಇದೆ, ಏನು ಹೇಳೋದು. ನೋಡಿ ಇದರಲ್ಲಿ ಕ್ಲಾಸಿಕ್ ಫೀಲಿಂಗ್ ಬೇಕು ಅಂದರೆ ಕ್ಲಾಸಿಕ್ ತೊಗೊಬೋದು ಇದನ್ನ. ನಿಮಗೆ ಆ ಥರ ಅಡ್ರಿನಾಲಿನು ಜೋಶು ಹೆವಿ ಸ್ಪೋರ್ಟ್ಸ್ ಫೀಲ್ ಬೇಕು ಅಂದರೆ GTಗೆ ಹೋಗ್ಬೇಕು ನೀವು. GT ಬೆಸ್ಟ್ ಗಾಡಿ ಇಲ್ಲವೇ ಇಲ್ಲ ಗುರು ರಾಯಲ್ ಎನ್ಫೀಲ್ಡಲ್ಲಿ, ಬರೆದು ಕೊಡ್ತೀನಿ ನಿಮಗೆ. ಆ್ಯಕ್ಚುಲಿ ನನ್ನ ಹತ್ರ ರಿವ್ಯೂ ಕೇಳಿದ್ರೆ ಫೀಲ್ ಅಷ್ಟೊಂದು ಚೆನ್ನಾಗಿಲ್ಲ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ ನಾನು ಈ ಗಾಡಿ ಮೇಲೆ. ಹೆವಿ ವೇಟ್ ಇದೆ ಗುರು ಗಾಡಿ, ನಿಮಗೆ ಆಕ್ಸಿಲರೇಷನಲ್ಲೇ ಗೊತ್ತಾಗುತ್ತೆ ಗಾಡಿ ಭಾರ ಇದೆ ಅಂತ. ನೋಡಿ ನಾನು ಥ್ರಾಟಲ್ ಕೊಡ್ತಾಯಿದ್ರೆ ಆ ಪಿಕಪ್ನೆಸ್ ಅದು ಗೊತ್ತಾಗ್ಬಿಡುತ್ತೆ. ವಿಷನ್ ನೋಡಿದ್ರೆ ಮಿರರ್ದು ಚೆನ್ನಾಗೇ ಇದೆ, ಅಪ್ರೈಟ್ ಪೊಸಿಷನ್ ಕೂತ್ಕೊತೀರಲ್ಲ ನೀವು, ಟೂರಿಂಗು ಆರಾಮಾಗಿ ಮಾಡ್ಬೋದು. ಕುಷನ್ ಮಾತ್ರ ತುಂಬ ಸಖತ್ತಾಗಿದೆ ಗಾಡಿದು, ನೀವು ಟೂರಿಂಗ್ ಮಾಡ್ತೀರಂದರೆ ಆರಾಮಾಗಿ ಮಾಡ್ಬೋದು. ಈ ಗಾಡಿ ಮೇನ್ಲಿ ಕ್ರೂಸಿಂಗೋಸ್ಕರ ಮಾಡಿರೋದು. ಆ್ಯಂಡ್ ಇನ್ನೊಂದು ಎಕ್ಸಾಸ್ಟ್ ಸೌಂಡ್ ಅಷ್ಟೊಂದು ನಂಗೆ ಜೋರಾಗಿ ಏನು ಕೇಳಿಸ್ತಾ ಇಲ್ಲ. ನನ್ನ GT ಸ್ಟಾಕ್ ಇರಬೇಕಾದ್ರೆ ಹೆವಿ ಕಿರಿಚ್ತಿತ್ತು ಗಾಡಿ, ಅದು ಸ್ಟಾಕ್ ಇದ್ದಾಗಲೇ. ಮಿಕ್ಕಿದ್ದು ಹೇಳಿದ್ರೆ ಎಲ್ಲ ಸೇಮ್ ಇಂಜಿನ್ನು, ಆವಾಗಲೇ ಹೇಳ್ದಂಗೆ. ಬಟ್ ಪವರ್ ಲ್ಯಾಗ್ ಅಂತೂ ನಂಗೆ ಡೆಫಿನೆಟಾಗಿ ಎವಿಡೆಂಟಾಗಿ ಕಾಣ್ತಾ ಇದೆ. ಬಟ್ ಉಳಿದಿರೋ ಗಾಡೀಲಿ ಯಾವುದೇ ಗಾಡಿ ಆಗಿರಲಿ, ಸೂಪರ್ ಮೀಟಿಯರ್ 650 ಆಗಲಿ ಮತ್ತು ಇಂಟರ್ಸೆಪ್ಟರ್ ಆಗಲಿ, ಸೀಟಿಂಗ್ ಪೊಸಿಷನ್ ಇಷ್ಟೊಂದು ಕಂಫರ್ಟೇಬಲ್ ಆಗಿಲ್ಲ ಅದರಲ್ಲಿ. ಇದರಲ್ಲಿ ಒಂದೇ ಒಂದು ಅಡ್ವಾಂಟೇಜ್ ಏನು ಅಂದರೆ ಸೀಟಿಂಗ್ ಪೊಸಿಷನ್ನು ಪ್ರಾಪರ್ ಅಪ್ರೈಟ್ ಆಗಿದೆ. ಫುಟ್ ಬ್ಯಾಗ್ಸು ಅಷ್ಟೇ, ನಿಮ್ಮ ಕಾಲು ನೀವು ಎಲ್ಲಿ ಇಟ್ಕೊತೀರ ಅಲ್ಲೇ, ಮುಂದೆ ಇಡೋದು ಬೇಡ, ಹಿಂದೆ ಇಡೋದು ಬೇಡ. ಈ ಇಂಜಿನ್ನು ರಿಫೈನ್ಡ್ ಆಗಿದೆ. ಓಹೋ ಹೋ ಹೋ, ಬನ್ನಿ ಲ್ಯೂಟರ್ನ್ ಹಾಕೋಣ. ಆ್ಯಂಡ್ ಇನ್ನೊಂದೇನಂದರೆ ಇದು ಟರ್ನಿಂಗ್ ರೇಡಿಯಸ್ ತುಂಬ ಜಾಸ್ತಿನೇ ಇದೆ ಇರೋ ಗುರು. ಇನ್ನು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಎಲ್ಲ ನಿಮಗೆ ವಾಕ್ ಅರೌಂಡಲ್ಲಿ ಹೇಳ್ತೀನಿ ನಾನು.
ಡರ್ಟಿ ಬ್ರೇಕಿಂಗ್ ಗುರು, ಕೆಟ್ಟದಾಗ ಐತೆ ಗುರು ಬ್ರೇಕಿಂಗ್ ಮಾತ್ರ. ನಾನು ರಾಯಲ್ ಎನ್ಫೀಲ್ಡ್ ಫ್ಯಾನೇ, ಯಾರೂ ಅಫೆಂಡ್ ಆಗಬೇಡಿ. ನಂಗೆ ಹೆಂಗೆ ಅನಿಸ್ತಾ ಇದೆ ಪರ್ಸ್ನಲ್ ಫೀಲು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನೀವೇನಾದರೂ ಡೈಲಿ ಟ್ರಾಫಿಕಲ್ಲಿ ಇಟ್ಕೊಂಡು ಓಡಾಡ್ತೀರಾ ಅಂದರೆ ಅಷ್ಟೇ ಕತೆ. ನೀವು ಸುಮ್ಮನೆ ನೀವು ಹೈವೇಲಿ ಮಾತ್ರ ಯೂಸ್ ಮಾಡ್ತೀರಾ ಅಂದರೆ ತೊಗೊಬೋದು, ಪರವಾಗಿಲ್ಲ. ವೇಟ್ ಜಾಸ್ತಿ ಆಗೋಯ್ತು ಗಾಡಿದು, ಆ ಪವರ್ ನಿಮಗೆ ಫೀಲ್ ಆಗಲ್ಲ. ಆ ಕ್ವಿಕ್ನೆಸ್ ಇದೆಯಲ್ಲ ಸಿಗಲ್ಲ ನಿಮಗೆ. ಬನ್ನಿ ಲಾಸ್ಟ್ ನಾವು ತೊಗೊಂಬೋಣ. ಫ್ಯೂಲ್ ಬೇರೆ ಕಡಿಮೆ ಇಟ್ಟಿದ್ದಾರೆ, ಗೊತ್ತಿಲ್ಲ ಇದ್ರ ಫ್ಯೂಲ್ ಇಂಡಿಕೇಟರ್ ಹೆಂಗಿದೆ ಅಂತ. ಸೊ ನಾನು ಫೈನಲ್ ವರ್ಡಿಕ್ಟಿಗೆ ಬರ್ತೀನಿ. ಈ ಗಾಡಿ ಏನಿದ್ರು ಲಾಂಗ್ ಟೂರ್ ಮಾಡೋಕ್ಕಷ್ಟೇ. ಕಂಫರ್ಟೇಬಲ್ ಆಗಿದೆ, ಸೀಟಿಂಗ್ ಪೊಸಿಷನ್ ಬಗ್ಗೆ ಏನೊಂದು ಮಾತೇ ಇಲ್ಲ. ಗೊತ್ತಿಲ್ಲ ಇದನ್ನ ವಯಸ್ಸಾದವ್ರು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅಂತ. ಇದನ್ನ ಹೊಡೆಯೋಕ್ಕೆ ಡಬಲ್ ಗುಂಡಿಗೆ ಬೇಕು ಗುರು. ರಾಯಲ್ ಎನ್ಫೀಲ್ಡ್ ಎಲ್ರಿಗೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ನಿಮಗೂ ಗೊತ್ತು ಅದು. ಹಾರ್ನ್ ಏನು ಗುರು ಹಿಂಗೆ ಮಾಡ್ಬಿಟ್ಟವ್ರೆ ನೋಡಿ. ಆಡಿ ಆಡಿ ಡ್ಯಾನ್ಸ್ ಮಾಡ್ತಾವ್ರೆ ಅಲ್ಲಿ ಎಲ್ಲ. ಬನ್ನಿ ಇಂಡಿಕೇಟರ್ ಹಾಕೋಬೋಣ, ಇನ್ನೇನು ಬಂತು ಇಲ್ಲೇ ಮುಂದೆ. ಇದರಲ್ಲಿ ಜಾಸ್ತಿ ಏನು ಡೀಟೇಲ್ಸ್ ತೋರಿಸಲ್ಲ, ಬರೀ ಸ್ಪೀಡೋಮೀಟ್ರು ಫ್ಯೂಲ್ ಇಂಡಿಕೇಟ್ರು ಎರಡೇ ಇರೋದು. ಆಮೇಲೆ ಟ್ರಿಪ್ ಎಷ್ಟು ಕಿಲೋಮೀಟ್ರ್ ಓಡಿದೆ ಮಾಮೂಲಿ ಅಷ್ಟೇ. ಇದು ನೀವು ಇಟ್ಕೊಂಡು ಟಾಪ್ ಸ್ಪೀಡ್ ಹೊಡಿತೀರಾ ಅಂದರೆ ಭಾಳ ರಿಸ್ಕ್ ಇದೆ, ಯಾಕಂದರೆ ಇದು ಅಷ್ಟೊಂದು ಟಾಪ್ ಸ್ಪೀಡ್ ಹೋಗಲ್ಲ. 160 ಮ್ಯಾಕ್ಸ್ ಅನ್ಕೊತೀನಿ. ಬನ್ನಿ ಹಾಕ್ಬೋಣ ಗಾಡಿನ. ಫಸ್ಟು ಸ್ಟಾರ್ಟ್ ಮಾಡೋಣ ವಾಕ್ ಅರೌಂಡು. ನಾನು ನೋಡ್ಕೊಂಡು ಹೇಳ್ತೀನಿ ಡೀಟೇಲ್ಸು, ಯಾಕಂದರೆ ನಾನು ತಿಳ್ಕೊಂಡಿಲ್ಲ, ಏನು ಅಂದ್ಕೊಬೇಡಿ. ಸೊ ಇದು ಕಲರ್ ಬಂದು ವೆಲ್ಲಮ್ ರೆಡ್ ಅಂತ ಬರುತ್ತೆ, ಜೊತೆಗೆ ಇದೇನಪ್ಪ ಇದು ಬ್ರಂಟಿಂಗ್ ಥಾರ್ಪ್ ಬ್ಲೂ ಅಂತೆ. ಬೇಸಿಕ್ಲಿ ರೆಡ್ಡು, ಬ್ಲೂ ಮತ್ತು ಗ್ರೀನ್ ಕಲರು. ಗ್ರೀನ್ ಅಂದರೆ ಗ್ರೀನ್ ಅಲ್ಲ, ಜೇಡ್ ಕಲರ್ ಬರುತ್ತೆ. ಆಮೇಲೆ ಇದು ಫುಲ್ಲು ಮಿಸ್ಟರ್ ಕ್ಲೀನ್ ಕಲರ್ ಬರುತ್ತಲ್ಲ ಅದು. ಹಿಂಗಿದೆ ನೋಡಿ ಗಾಡಿ. ಸೊ ಇದ್ರ ಇಂಜಿನ್ ಬಂದು 647.95 cc ಬರುತ್ತೆ. ಮಾಮೂಲಿ 6 ಸ್ಪೀಡ್ ಟ್ರಾನ್ಸಿಷನ್ ಬರುತ್ತೆ. ಡ್ರೈವ್ ವೇಟ್ ಅವಾಗಲೇ 245 ಇದೆ, 243 kgs ಇದೆ. ಫ್ಯೂಲ್ ಟ್ಯಾಂಕು 14.7 ಲೀಟರ್ಸ್ ಬರುತ್ತೆ ನಿಮಗೆ. ಮೈಲೇಜು ಹತ್ರ ಅಂದ್ಕೊಳ್ಳಿ 25-30 ನೀವು ಹೊಡೆಯೋ ಸ್ಟೈಲ್ ಮೇಲೆ. 30 ಅಂತೂ ಬರೋಲ್ಲ, 650 cc ಇಂಜಿನ್ ಅಲ್ವಾ. ಸೀಟ್ ಹೈಟ್ ಬಂದು 800 mm ಬರುತ್ತೆ. ಸೀಟ್ ಮಾತ್ರ ಸಖತ್ತಾಗಿದೆ, ಕುಷನ್ನು. ಹಿಂದ್ಗಡೆ ಸೀಟು ಅಷ್ಟೊಂದು ಪ್ರಾಕ್ಟಿಕಲ್ ಇಲ್ಲ ಅಂದ್ಕೊತೀನಿ. ನೋಡಿ ಗ್ರ್ಯಾಬ್ ರೈಲ್ ಚೆನ್ನಾಗಿದೆ ಇಲ್ಲಿ. ಪವರು 46.39 ಬರುತ್ತೆ, 46.39 BHP. ಆಮೇಲೆ ಟಾರ್ಕ್ ಬರೋದಾದರೆ 52.93 mm ಬರುತ್ತೆ. ಟಾಪ್ ಸ್ಪೀಡು ನಾನು ಹೇಳ್ದಂಗೆ 160 ಹೋಗುತ್ತೆ, ಜಾಸ್ತಿ ಏನು ಹೋಗೋಲ್ಲ. ಬೇಕು ಆಗಿಲ್ಲ, ಇದು ಭಾಳ ಡೇಂಜರ್ ಇದೆ ಇದು. ಮಾಮೂಲಿ ಏರ್ ಆಯಿಲ್ ಕೂಲ್ ಬರುತ್ತೆ ಇಂಜಿನ್ನು. ಸೊ ಬ್ರೇಕಿಂಗ್ ವಿಷಯಕ್ಕೆ ಬರೋಣ. ಬ್ರೇಕಿಂಗು ಮುಂದ್ಗಡೆ 320 mm ಡಿಸ್ಕ್ ಬರುತ್ತೆ, ಹಿಂದ್ಗಡೆ ಹೇಳಬೇಕು ಅಂದರೆ 300 mm ಕೊಟ್ಟಿದ್ದಾರೆ. ಸೊ ನಮ್ಮ GTಲಿ 230 240 ಸಮಥಿಂಗ್ ಏನೋ ಬರುತ್ತೆ.
ಇವರು ಡಿಸ್ಕ್ ಸೈಜ್ ಜಾಸ್ತಿ ಮಾಡಿದ್ದಾರೆ ಹಿಂದ್ಗಡೆ, ಬಟ್ ಬ್ರೇಕಿಂಗ್ ಬೈಟ್ ಅಷ್ಟೊಂದು ಇಲ್ಲ. ಮುಂದ್ಗಡೆ 19 ಇಂಚ್ ವೀಲ್ಸ್ ಬರುತ್ತೆ, ಆಮೇಲೆ ಹಿಂದ್ಗಡೆ 18 ಇಂಚ್ ಬರುತ್ತೆ. 100/90 ಕೊಡ್ತಾರೆ ಮುಂದೆ, ಆ್ಯಂಡ್ 140/70 ಬರುತ್ತೆ ಹಿಂದ್ಗಡೆ. ಗ್ರಿಪ್ಪು ಇದು ಅಷ್ಟೊಂದೇನು ಟೆಸ್ಟ್ ಮಾಡಲಿಲ್ಲ. MRF ಟೈರ್ಸ್ ಬರುತ್ತೆ ಇದಕ್ಕೆ, ಸ್ಪೋಕ್ ವೀಲ್ಸು, ಟ್ಯೂಬ್ಲೆಸ್ ಬರಲ್ಲ. ಮಾಮೂಲಿ ರಾಯಲ್ ಎನ್ಫೀಲ್ಡೇ ಬ್ರೇಕಿಂಗ್ ಬಂದಿದೆಯಲ್ಲ ಗುರು ಇದಕ್ಕೆ, ನಮ್ಮದೆಲ್ಲ ಬೈಬ್ರೇದ್ ಬಂದಿದೆ. ಇದಕ್ಕೆ ನೋಡಿ ರಾಯಲ್ ಎನ್ಫೀಲ್ಡೇ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಸೇಮ್ ಕ್ಲಾಸಿಕ್ 350 ಹೆಂಗಿದೆ, ಡುವಲ್ ಸೈಲೆನ್ಸರ್ ಕೊಟ್ಟಿದ್ದಾರೆ ಅಷ್ಟೇ. ಕಲರು ಚೆನ್ನಾಗೇ ಇದೆ ಇದು. ನಿಮ್ಗೆ ಇನ್ನೂ ಕಲರ್ ಇಷ್ಟ ಆಗಬೇಕು ಅಂದರೆ ಇದು ನೋಡಿ, ಕ್ರೋಮ್ ಕಲರ್ ಬರುತ್ತಲ್ಲ ಅದು. ಮುಂದ್ಗಡೆ ಸೇಮ್ ಬುಲೆಟ್ ಸ್ಟೈಲೇ, ಇಲ್ಲಿ ನೋಡಿ ಇಲ್ಲಿ ಸಣ್ಣದಾಗಿ DRL ಥರ ಬರುತ್ತೆ. ಇವೆಲ್ಲ ಆ್ಯಲೋಜನು, ಇದೊಂದೇ LED. ಏನು ಅಷ್ಟೊಂದೇನು ಅಪ್ಡೇಟೆಡ್ ಫೀಚರ್ಸ್ ಏನಿಲ್ಲ. ಸೀಟ್ ಹೈಟು ಪರವಾಗಿಲ್ಲ, ಕುಳ್ಳಕ್ಕಿರೋರು ಆರಾಮಾಗಿ ಓಡಿಸ್ಬೋದು. 800 mm ಇದೆ ಹೇಳ್ದಂಗೆ. ಮುಂದ್ಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ, ಹಿಂದ್ಗಡೆ ಮಾಮೂಲಿ ಟ್ವಿನ್ ಶಾಕ್ ಸಸ್ಪೆನ್ಷನ್ ಬರುತ್ತೆ. ಸಸ್ಪೆನ್ಷನ್ ಅಷ್ಟೊಂದು ಚೆನ್ನಾಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ರೇಡಿಯೇಟ್ರಿಗೆ ಒಂದು ಸಪ್ರೇಟ್ ಗಾರ್ಡ್ ಕೊಟ್ಟಿದ್ದಾರೆ ಇಲ್ಲಿ. ಇದು ನಮ್ಮ GT ಲೆಲ್ಲ ಬರೋಲ್ಲ. ಸೊ ಇಷ್ಟೇ ಡೀಟೇಲ್ಸು ಇದ್ರದ್ದು. ದಿ ಆಲ್ ನ್ಯೂ ಕ್ಲಾಸಿಕ್ 650. ಇಲ್ಲಿ ನೋಡಿ, ಇದು ರೈಟಿಂಗ್ ಸ್ಟೈಲ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅಷ್ಟೊಂದೇನು ಚೇಂಜಸ್ ಇಲ್ಲ. 350ನೇ 650 ಇಂಜಿನ್ ಕೂರಿಸಿದ್ದಾರೆ ಅಷ್ಟೇ. ಸ್ಪೆಷಾಲಿಟಿ ಏನು ಗಾಡಿದಂಥದ್ದು ಏನಿಲ್ಲ, ಫೀಚರ್ಸ್ ಏನಿಲ್ಲ. ದಿಸ್ ಈಸ್ ಓನ್ಲಿ ಮೇಡ್ ಫಾರ್ ಲಾಂಗ್ ಟೂರಿಂಗ್ ಅಷ್ಟೇ. ಕಂಫರ್ಟೇಬಲ್ ಇದೆ, ಅದಕ್ಕೆ ಓಡಿಸ್ಬೋದು, ಬಟ್ ಪವರು ಫೀಲ್ ಅಷ್ಟೊಂದೇನು ಚೆನ್ನಾಗಿಲ್ಲ. ಸೊ ಇದೇ ನನ್ನ ಅಭಿಪ್ರಾಯ. ನಿಮಗೆ ಹೆಂಗಂತೂ ನೋಡಿ, ಒಂದು ಸಲ ಟೆಸ್ಟ್ ಡ್ರೈವ್ ಮಾಡಿ ನೋಡಿ. ನನ್ನ ಒಪಿನಿಯನ್ ಹಿಂಗಿತ್ತು. ನನ್ನ ಒಪಿನಿಯನು ವೇಟ್ ಜಾಸ್ತಿ ಆಗಿದೆ ಗಾಡಿದು, ಟಾರ್ಕ್ ಫೀಲ್ ಆಗೋಲ್ಲ, ಟಾರ್ಕು ಪವರ್ ಫೀಲ್ ಆಗೋಲ್ಲ. ನೀವು ಒಂದು ಸಲ ಬಂದು ಟೆಸ್ಟ್ ಡ್ರೈವ್ ನೋಡಿ. ಸೊ ನಮ್ಮ ಕ್ಲಾಸಿಕ್ 650 ಆನ್ ರೋಡ್ ಪ್ರೈಸ್ ಬಂದು ಇಲ್ಲಿ ಹಾಕಿರ್ತೀನಿ ನೋಡಿ ಮುಂದ್ಗಡೆ. ಸೊ ಇಷ್ಟಿತ್ತು ಇವತ್ತು ಡೀಟೇಲ್ಸು. ನಾನು ಡೀಟೇಲಾಗಿ ಏನು ಅಷ್ಟೊಂದು ತೀರಾ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಏನು ಹೇಳಿಲ್ಲ, ಯಾಕಂದರೆ ಅದರಲ್ಲೇನು ಬರೋದು ಇಲ್ಲ. ಸೊ ಏನು ಬೇಸಿಕ್ ಒಬ್ಬ ಗಾಡಿ ತೊಗೊಳಕ್ಕೆ ಏನು ಬೇಕು, ಡೀಟೇಲ್ಸ್ ಏನೇನು ಬೇಕು ನಾನು ಹೇಳಿದ್ದೀನಿ ನಾನು. ಸೊ ನಾನು ವಿಡಿಯೋ ಮಾಡ್ತಾ ಗೋಪ್ರೋ ಚಾರ್ಜ್ ಖಾಲಿ ಆಗೋಯ್ತು. ನಿಮಗೆ ಲಾಸ್ಟಲ್ಲಿ ಇಂಜಿನ್ ಸೌಂಡ್ ತೋರಿಸ್ತೀನಿ ಬನ್ನಿ. ಗೇರಲ್ಲಿಲ್ಲ ಗಾಡಿ ಗೇರಲ್ಲಿತ್ತು, ಆನ್ ಮಾಡಿ ತೋರಿಸ್ತೀನಿ ರೀ. ಸೊ ಇದೇ ನೋಡಿ ಸೌಂಡು ಗಾಡಿದು. ಸೌಂಡ್ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಬನ್ನಿ ರಿಟರ್ನ್ ಮಾಡೋರ ಕೀನ. ಸೊ ನಂದು ಗೋಪ್ರೋ ರೀಚಾರ್ಜ್ ಆಗಿದೆ. ಸೊ ನಾನು ಮತ್ತೆ ಗೋಪ್ರೋದಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇದ್ರ ಗಾಡಿ ಆನ್ ರೋಡ್ ಪ್ರೈಸ್ ಬಂದು ನೋಡಿದ್ರಲ್ಲ 439ಇಂದ 450 ಒಳಗೆ ಬರುತ್ತೆ, ಆ ರೇಂಜ್ ಒಳಗೆ ಬರುತ್ತೆ. ಸೊ ಕಲರ್ಸಿಂದ ಡಿಫ್ರೆನ್ಸ್ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ. ನಿಮಗೆ ಕ್ರೋಮ್ಗೆ ಹೋಗ್ತೀರಾ ಅಂದರೆ 4,50,000-55,000 ಏನೋ ಸಮಥಿಂಗ್ ಆಗುತ್ತೆ. ಅದೇ ಕಾಸ್ಟ್ಲಿಯಸ್ಟ್ ಕಲರ್ ಇರೋದು. ಆ್ಯಂಡ್ ಇನ್ನೊಂದು ಇದು ನೋಡಿ, ಇಲ್ಲಿ GT ತೋರಿಸೋದಲ್ಲ ನಿಮಗೆ, ಇದು ವೈಟ್ ಬೋರ್ಡ್ ಇದೆ. ಇದನ್ನ ಟೆಸ್ಟ್ ಡ್ರೈವ್ ಕೊಡ್ತಿದ್ದಾರೆ ಗುರು. ನನಗೆ ಅದೇ ಯೋಚನೆ ಬರ್ತಾಯಿದೆ ನನಗೆ, ಈ ವೈಟ್ ಬೋರ್ಡ್ ಗಾಡಿನ ಹೆಂಗೆ ಟೆಸ್ಟ್ ಡ್ರೈವ್ಗೆ ಇಟ್ಟರು ಇವರು ಗೊತ್ತಿಲ್ಲ. ಇದು ಯಾರು ಡೆಲಿವರಿ ಹೋಗುತ್ತೇನೋ, ದೇವ್ರಿಗೆ ಗೊತ್ತು. ಬನ್ನಿ ಹೊರಡೋಣ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಸ್ಟ್ ಆರ್ ವೆಸ್ಟ್ ಮೈ GT ಇಸ್ ಬೆಸ್ಟ್ ಅಷ್ಟೇ, ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್. ಸೊ ಇಲ್ಲಿ ನಾವು ಹೀರೋ ಶೋರೂಮ್ ಬಂದಾಯಿತು. ಇಲ್ಲಿ ನೋಡ್ತಿರ್ಬೋದು ಗೋಪಾಲನ್ ಮಾಲ್ ಇಲ್ಲೇ ಇದೆ, RR ನಗರದು. ಇದು CM ಮೋಟ್ರಸ್ ಅಂತ. ಬನ್ನಿ ಒಳಗೆ ಕೇಳೋಣ.
ಮೇಲ್ಗಡೆ ಏನಿದೆ? ಏನು ಗುರು, ಬರೀ ಸ್ಪ್ಲೆಂಡರ್ಗಳೇ ನಿಂತಿದೆ. ಹಳೆ ಎಕ್ಸ್ಪಲ್ಸ್ಗಳೇ ಇದೆ. ಗೊತ್ತಿಲ್ಲ ಬ್ಯಾಟ್ರಿ ಯಾವಾಗ ಖಾಲಿ ಆಗುತ್ತೆ ಗೋಪ್ರದು. ಇದು ಎಕ್ಸ್ಟ್ರೀಮ್ 250 ಟೆಸ್ಟ್ ಡ್ರೈವ್ ಇದೆಯಾ? ಬಂದಿಲ್ವಾ ಇನ್ನೂ? ಇದು ಎಕ್ಸ್ಪಲ್ಸು 210 ನಾನು ಅವ್ರಿಗೆ ಫೋನ್ ಮಾಡಿದ್ದೆ, ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು ಅವರು. ಖಾಲಿ ಆಗಿದೆ ಸ್ಟಾಕ್ ಅಂತ ಹೇಳಿದ್ರು. ಸೊ ಬುಕ್ ಮಾಡಿದ್ರೆ ಎಷ್ಟು ದಿನದಲ್ಲಿ ಬರುತ್ತೆ ಅದು? ಮಂತ್ ಎಂಡ್ ಆಗುತ್ತೆ, ಏಪ್ರಿಲ್ ಎಂಡಲ್ಲಿ. ಏನು ಆನ್ ರೋಡ್ ಏನು ಅದ್ರದ್ದು ಇಲ್ಲಿ? ಯಾವುದು ಸರ್? ಎಕ್ಸ್ಪಲ್ಸ್ 210 ಸರ್ ಟಾಪ್ ಮಾಡೆಲ್ ಅರೌಂಡ್ 2,39,000 ಆಗುತ್ತೆ. ಸೊ 1 ಮಂತ್ ಅಲ್ವಾ? ಇದು ಎಷ್ಟು ದಿನ ಆಗುತ್ತೆ ಇದು 250 ಬರೋಕ್ಕೆ ಎಕ್ಸ್ಟ್ರೀಮ್? ಪ್ರೀಮಿಯಂ ಔಟ್ಲೆಟ್ಸಲ್ಲೇ ಚೆಕ್ ಮಾಡಬೇಕು, ನೆಕ್ಸ್ಟ್ ಮಂತಲ್ಲಿ ಬರುತ್ತೆ. ಸರಿ ಸರ್, ಓಕೆ, ಥ್ಯಾಂಕ್ ಯು. ಸೊ ನೋಡ್ತಿರ್ಬೋದು ನೀವೇ, ಇನ್ನೂ 210 ಬಂದಿಲ್ಲ ಅಂತೆ. ಇಲ್ಲಿ ಕೆಳಗಡೆ ಇದಿದೆ ಸರ್ವಿಸ್ ಇವ್ರದ್ದು. ಬನ್ನಿ ನೋಡೋಣ.